ಸ್ವಾತಂತ್ರ್ಯಕ್ಕಾಗಿ ಶತಮಾನಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ರು. ಗುರಿ ಮುಟ್ಟೋಕೆ ರಾಜಕಾರಣದಲ್ಲಿ ಬಂಡೆಯಂತಾಗಿದ್ರು. ವಿಧಾನಸೌಧದ ಮೆಟ್ಟಿಲ ಮೇಲಿನ ಚಪ್ಪಡಿ ಆಗಿದ್ರು. ಆ ಎಲ್ಲ ಪ್ರಯತ್ನ ಫಲವಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಡಿಕೆಶಿಯ ಈ ಪದಗ್ರಹಣದ ಹಿಂದೆ ಒಂದು ದೊಡ್ಡ ಸೂತ್ರ ಅಡಗಿದೆ. ಡಿಕೆಶಿಯ ಹೋರಾಟ, ಡಿಕೆ ಶಿವಕುಮಾರ್ಗೆ ಅಸಲಿ ಅಗ್ನಿ ಪರೀಕ್ಷೆ ಇನ್ಮುಂದೆ ಶುರುವಾಗಲಿದೆ. ಡಿಕೆ ಮತ್ತು ಬಿಕೆ ಸಾರಥ್ಯದ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಲೆಕ್ಕಾಚಾರಗಳು ನಡೆಯಲಿದೆ. ಹೊಸ ಜೋಡೆತ್ತಿನ ಸವಾರಿಯೂ ಮಾಡಲಿದೆ. ಹಾಗಾದ್ರೆ ಹೈಕಮಾಂಡ್ ಲೆಕ್ಕಾಚಾರ ಏನು? ಡಿಕೆ ಶಿವಕುಮಾರ್ ಮುಂದಿರೋ ಮತ್ತೊಂದು ಗುರಿ ಏನಿದು? ಡಿಕೆ ಮತ್ತು ಬಿಕೆ ಜುಗಲ್ಬಂದಿ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನ ಮಾಡುತ್ತೇನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪಕ್ಷ ನಿಷ್ಠೆ ತೋರಿಸಿದ ಪರಾಕ್ರಮಿ, ಪಕ್ಷ ಸಂಘಟನೆಯ ಚತುರ, ಕನಕಪುರದ ಬಂಡೆ, ಟ್ರಬಲ್ ಶೂಟರ್, ದೊಡ್ಡಲಹಳ್ಳಿಯ ಕೆಂಪೇಗೌಡ ಶಿವಕುಮಾರ್ ಇನ್ನು ಮುಂದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಯೋಗಾರಂಭಿಸಿದ್ರು. ಡಿಕೆ ಶಿವಕುಮಾರ್ ಪರ್ವ ಆರಂಭಿಸಿದ್ರು. ಜೂನ್ 3, 2026 ಸಂಜೆ 4:15 ರಾಜ್ಯದ 25ನೇ ಸಿಎಂ ಆಗಿ ಡಿಕೆ ಶಿವಕುಮಾರ್ ಆಡಳಿತ ಶುರು ಮಾಡಿದ್ರು. ಮಾನ್ಯ ರಾಜ್ಯಪಾಲರು ಈಗ ಪದವಿಯ ಅಧಿಕಾರ ಪದ ಹಾಗೂ ಗೌಪ್ಯತಾ ಪ್ರಮಾಣ ವಚನವನ್ನು ಬೋಧನೆ ಮಾಡಲಿದ್ದಾರೆ. ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಸಾಂಪ್ರದಾಯಿಕ ಉಡುಗೆ, ಕುತ್ತಿಗೆಯಲ್ಲಿ ಕಾಂಗ್ರೆಸ್ ಶಾಲ್ ಹಾಕೊಂಡು ಎಂಟ್ರಿ ಕೊಟ್ಟಿದ್ದ ಡಿಕೆಶಿ ದೈವ ಭಕ್ತಿಯನ್ನ ತೋರಿಸಿದ್ರು. ತಾನು ಪ್ರಮಾಣ ಸ್ವೀಕರಿಸುತ್ತಿದ್ದ ವೇದಿಕೆ ಮೇಲೆ ಅಜ್ಜಯ್ಯನ ಫೋಟೋಗಿಟ್ಟು ಜಾಗ ಕೊಟ್ಟಿದ್ರು. ಕಾಂಗ್ರೆಸ್ ಹೈಕಮಾಂಡ್ನಿಂದ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಮಾಜಿ ಪ್ರಧಾನಿ ದೇವೇಗೌಡರು, ಹಿರಿಯ ನಾಯಕರು, ಮಾಜಿ ಸಿಎಂ ಸಿದ್ದರಾಮಯ್ಯ, ವಿವಿಧ ರಾಜ್ಯಗಳ ಸಿಎಂಗಳು, ರಾಜ್ಯದ ಸ್ವಾಮೀಜಿಗಳು, ಕಾರ್ಯಕರ್ತರ ಸಮ್ಮುಖದಲ್ಲಿ ಡಿಕೆಶಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಇದಕ್ಕೂ ಮುನ್ನ ಅಜ್ಜಯ್ಯನಿಗೆ ಹೂವು ಅರ್ಪಿಸಿ ಪದಗ್ರಹಣಕ್ಕೆ ಆಗಮಿಸಿದ್ರು. ಪದಗ್ರಹಣದ ಸಮಯದಲ್ಲೂ ಅಜ್ಜಯ್ಯನ ಮೇಲೆ ಪ್ರಮಾಣ ಮಾಡಿ ಸಿಎಂ ಆಗಿ ಸಹಿ ಮಾಡಿದ್ರು. ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ
ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ. ಈ ಒಂದು ಕ್ಷಣ, ಈ ಒಂದು ರಾಜಯೋಗದ ಗಳಿಗೆ ಡಿಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ ಮಾಡಿದ ಈ ನಿಮಿಷ, ಈ ಗಾಜಿನ ಮನೆಯು ಇತಿಹಾಸದಲ್ಲಿ ಅಚ್ಚಳಿಯಾಗಿ ಉಳಿಯಲಿದೆ. ಡಿಕೆಶಿ ಬದುಕಿನಲ್ಲಿ ಯಾವತ್ತೂ ಮರೆಯಲಾಗದಂತಹ ದಿನವಾಗಲಿದೆ. ಆದರೆ ಸಿಎಂ ಸ್ಥಾನಕ್ಕೇರಿದ ಹಾದಿಯಲ್ಲದೆ ಡಿಕೆ ಶಿವಕುಮಾರ್ರ ಹಾದಿಯಲ್ಲಂತೂ ರತ್ನಗಂಬಳಿ ಹಾಸಿರಲಿಲ್ಲ. ಬದಲಿಗೆ ಡಿಕೆಶಿಯ ಪ್ರತಿ ಹೆಜ್ಜೆಯಲ್ಲೂ ಬಂಡೆಯಂತಹ ಸವಾಲುಗಳು ಎದುರಾಗಿದ್ದವು. ಪ್ರತಿ ಹಂತವೂ ಕೂಡ, ಒಂದೊಂದು ಮೆಟ್ಟಿಲುಗಳು ಕೂಡ ಡಿಕೆಶಿಗೆ ಕಠಿಣವಾಗಿತ್ತು. ಈಗ ಆ ಎಲ್ಲಾ ಸವಾಲುಗಳು ಮೆಟ್ಟಿ ನಿಂತು ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಚಪ್ಪಡಿಯಾಗಿ ಕಾಂಗ್ರೆಸ್ಸಿನ ಶಿಸ್ತಿನ ಸಿಪಾಯಿಯಾಗಿ ಪಕ್ಷಕ್ಕಾಗಿ ದುಡಿಯುತ್ತಾ ಬಂದಿದ್ರು, ಪ್ರಯತ್ನ ಮಾಡ್ತಿದ್ರು. ಆ ಪ್ರಯತ್ನ ಈಗ ಫಲ ಕೊಟ್ಟಿದೆ, ಪ್ರಾರ್ಥನೆ ಫಲಿಸಿದೆ. ಡಿಕೆ ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಡಿಕೆಶಿಯ ಹಗಲು ರಾತ್ರಿಯ ಹೋರಾಟ, ಶತಮಾನಗಳಿಂದ ನಡೆದ ಶತಪ್ರಯತ್ನ. ಸಿಎಂ ಆಗ್ಲೇಬೇಕು ಅಂತ ಗುರಿಗಿಟ್ಕೊಂಡು ವಿಧಾನಸೌಧದ 3ನೇ ಮಹಡಿಯಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋ ಹೆಸರು ನೋಡಬೇಕು ಅಂತಲೇ ರಾಜ್ಯ ಕಾಂಗ್ರೆಸ್ ಅನ್ನ ಅಪ್ಪಿಕೊಂಡಿದ್ರು. ಪಕ್ಷ ಸಂಘಟನೆಯ ವಿಷಯಕ್ಕೆ ಬಂದ್ರಂತೂ ಮನೆ ಮಠ ಎಲ್ಲವನ್ನೂ ಬಿಟ್ಟು ಮುಂದೆ ನಿಲ್ತಿದ್ರು. ಬಂಡೆಯಂತೆ ಎದೆಯೊಡ್ಡಿ ಸವಾಲುಗಳನ್ನ ಹೊಡೆದು ಓಡಿಸ್ತಿದ್ರು. ಇದೇ ಕಾರಣಕ್ಕೆ ಡಿಕೆಶಿಯನ್ನ ಎಲ್ಲರೂ ಕನಕಪುರದ ಬಂಡೆ ಅಂತಾರೆ, ಟ್ರಬಲ್ ಶೂಟರ್ ಅಂತಾರೆ. ಇಷ್ಟೆಲ್ಲ ಕಷ್ಟಪಟ್ಟಿರೋ ಡಿಕೆ ಶಿವಕುಮಾರ್ ಸಿಎಂ ಆಗ್ತಿದ್ದಂತೆ ಸುಮ್ಮನೆ ಕೂರುವಂತಿಲ್ಲ, ಸುಮ್ಮನೆ ಆಗುವಂತಿಲ್ಲ. ಅಸಲಿ ಅಗ್ನಿ ಪರೀಕ್ಷೆ, ಅಸಲಿ ಸವಾಲುಗಳು, ಅಸಲಿ ಟಾಸ್ಕ್ಗಳು ಇನ್ಮುಂದೆ ಡಿಕೆಶಿಗೆ ಎದುರಾಗಲಿದೆ. ರಾಜ್ಯದಲ್ಲಿ ಡಿಕೆ ಅಂಡ್ ಬಿಕೆ ಯುಗಾರಂಭ. ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಸ ಜೋಡೆತ್ತಿನ ಸವಾರಿ. 108 ಲೆಕ್ಕಾಚಾರ, ಹೈಕಮಾಂಡ್ ಕೊಟ್ಟ ಸಂದೇಶವೇನು? ಡಿಕೆಶಿಯ ಸೈನ್ಯ ರೆಡಿಯಾಗಿದೆ. ರಾಜ್ಯ ಭಾರಕ್ಕಿಳಿದಿರೋ ಟ್ರಬಲ್ ಶೂಟರ್ ಅಂಡ್ 13 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ರಾಜ್ಯದಲ್ಲಿ ಡಿಕೆಶಿ ಆದೇಶದಂತೆ ಸರ್ಕಾರ ನಡೆಯಲಿದೆ. ಇಂತಹ ಡಿಕೆ ಸೈನ್ಯದ ಜೊತೆಗೆ ಹೈಕಮಾಂಡ್ ಸಹ ಅಳೆದು ತೂಗಿ ಒಂದು ಅಸ್ತ್ರ ಪ್ರಯೋಗಿಸಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರನ್ನ ನೇಮಕ ಮಾಡುವ ಮೂಲಕ ಹೊಸ ಜೋಡೆತ್ತನ್ನ ರಾಜ್ಯದಲ್ಲಿ ಅಬ್ಬರಿಸೋಕೆ ಬಿಟ್ಟಿದ್ದಾರೆ. ಈ ಹಿಂದೆ ಇದೇ ಡಿಕೆ ಶಿವಕುಮಾರ್ ಕೆಪಿಸಿಸಿ ಸಾರಥಿಯಾಗಿದ್ರು. ಮತ್ತೊಂದ್ ಕಡೆ ಮಾಸ್ ಲೀಡರ್ ಆಗಿದ್ದ ಸಿದ್ದರಾಮಯ್ಯ ಸಿಎಂ ಆಗಿದ್ರು. ಇವರಿಬ್ಬರ ಜೋಡಿ, ಇವರಿಬ್ಬರ ಜುಗಲ್ಬಂದಿ ರಾಜ್ಯದಲ್ಲಿ ಕಾಂಗ್ರೆಸ್ ಬಹುಮತ ಪಡೆಯುವಲ್ಲಿ ಯಶಸ್ಸು ಕಂಡಿತ್ತು. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಜೋಡೆತ್ತಿನಂತೆ ರಾಜ್ಯ ಸುತ್ತಿ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಸಕ್ಸಸ್ ಆಗಿದ್ರು. ಈಗ ರಾಜ್ಯದಲ್ಲಿ ಡಿಕೆ ಅಂಡ್ ಬಿಕೆ ಒಂದೇ ನಾಣ್ಯದ 2 ಮುಖಗಳಂತೆ ಇರಬೇಕಿದೆ. ಡಿಕೆಶಿ ಅಂಡ್ ಬಿಕೆ ಹರಿಪ್ರಸಾದ್ ಜೋಡೆತ್ತಿನಂತೆ ಅಬ್ಬರಿಸಬೇಕಿದೆ. ಒಕ್ಕಲಿಗ ನಾಯಕ ಡಿಕೆಶಿಯನ್ನ ಸಿಎಂ ಸೀಟಿನಲ್ಲಿ ಕೂರಿಸಿ ಅಹಿಂದ ನಾಯಕ ಬಿಕೆ ಹರಿಪ್ರಸಾದ್ ಅವರಿಗೆ ಕೆಪಿಸಿಸಿ ಸಾರಥಿಯನ್ನಾಗಿ ಮಾಡಿ ಹೊಸ ದಾಳ ಹೂಡಲಾಗಿದೆ. ಇಷ್ಟೇ ಅಲ್ಲ, ಈ ಹೊಸ ಜೋಡೆತ್ತು ಆಯ್ಕೆ ಮಾಡೋ ಮೂಲಕ ಹೈಕಮಾಂಡ್ ಪಕ್ಷಕ್ಕೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದೆ. 2028ರ ಎಲೆಕ್ಷನ್ ಟಾರ್ಗೆಟ್ ಅಹಿಂದ ಅಸ್ತ್ರ ಪ್ರಯೋಗ. ಕೆಪಿಸಿಸಿ ಸ್ಥಾನದ ಮೇಲೆ ಘಟಾನುಘಟಿಗಳ ಕಣ್ಣು ಬಿದ್ದಿತ್ತು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ದಕ್ಕಿಸಿಕೊಳ್ಳೋಕೆ ಪ್ರಬಲ ಪೈಪೋಟಿ ನೀಡಿದ್ರು. ಡಿಕೆ ಶಿವಕುಮಾರ್ ಬಳಿಕ ಕೆಪಿಸಿಸಿ ಅಧ್ಯಕ್ಷರಾಗಿ ಕೂರಬೇಕು, ಡಿಕೆ ಜೊತೆ ಕೈ ಜೋಡಿಸಿ ಕಾಂಗ್ರೆಸ್ ಕಟ್ಟಬೇಕು ಅಂತ ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಶಿವರಾಜ್ ತಂಗಡಗಿ, ಜಿ ಪರಮೇಶ್ವರ್ ಹೈಕಮಾಂಡ್ ತನಕ ಹೋಗಿದ್ರು. ಬಟ್ ಹೈಕಮಾಂಡ್ ಸ್ಪಷ್ಟ ಮೆಸೇಜ್ ಪಾಸ್ ಮಾಡಿದೆ.
ಡಿಕೆ ಅಂಡ್ ಬಿಕೆ ಕಾಂಬಿನೇಷನ್ ಕಡೆ ವಾಲಿದೆ. ಬಿಕೆ ಹರಿಪ್ರಸಾದ್ ಅಂಡ್ ಡಿಕೆ ಜೋಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಅಬ್ಬರಿಸಲಿದೆ. ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ತೀವ್ರ ಲಾಬಿ ನಡೆಸಿದ್ರು. ಸಿದ್ದರಾಮಯ್ಯ ಬಳಿಕ ಅಹಿಂದ ಜವಾಬ್ದಾರಿಯನ್ನ ತಾನು ವಹಿಸಿಕೊಳ್ಳಲಿದ್ದೇನೆ ಎಂದು ಬಹಿರಂಗವಾಗಿಯೇ ಹೇಳ್ತಿದ್ರು. ಆದರೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ವಲಸೆ ಕಾಂಗ್ರೆಸ್ಸಿಗ ಎಂಬ ಕಾರಣಕ್ಕಾಗಿಯೋ ಏನೋ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಪಟ್ಟ ನೀಡಲು ಒಲವು ತೋರಲಿಲ್ಲ. ಬದಲಿಗೆ ಸತೀಶ್ ಜಾರಕಿಹೊಳಿಯವರಿಗೆ ಸಂಪುಟದಲ್ಲಿ ಸ್ಥಾನ ನೀಡಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಲೆಕ್ಕಾಚಾರ ನಡೆದಿತ್ತು. ಆ ಲೆಕ್ಕಾಚಾರ ಹೇಗೆ ನಡೆದಿತ್ತು ಅಂದ್ರೆ ಜಾತಿ ಆಧಾರದ ಮೇಲೆ ಅಳೆದು ತೂಗುವ ಕೆಲಸ ಆಗಿತ್ತು. ಜಾತಿ ಕಾಂಬಿನೇಷನ್ ಆಧಾರದ ಮೇಲೆ ಅಧ್ಯಕ್ಷರನ್ನ ಆಯ್ಕೆ ಮಾಡಲು ಹೈಕಮಾಂಡ್ ಚಿಂತನೆ ನಡೆಸಿತು. ರಾಜ್ಯದಲ್ಲಿ ಅಹಿಂದ ನಾಯಕರನ್ನು ಸಿಎಂ ಸ್ಥಾನದಿಂದ ಕೆಳಗಿಳಿಸಿರುವ ಹೈಕಮಾಂಡ್ ಈಗ ಕೆಪಿಸಿಸಿ ಕುರ್ಚಿಯಲ್ಲಿ ಅಹಿಂದ ನಾಯಕರಿಗೆ ಮಣೆ ಹಾಕುವ ಲೆಕ್ಕಾಚಾರ ಹಾಕಿತ್ತು. ಈ ಹಿನ್ನೆಲೆಯಲ್ಲಿ ಮೂಲ ಕಾಂಗ್ರೆಸ್ಸಿಗ ಹಾಗೂ ಹೈಕಮಾಂಡ್ನ ಆಪ್ತರಾಗಿರುವ ಹಿಂದುಳಿದ ವರ್ಗದ ಕಾಂಗ್ರೆಸ್ ಪ್ರಮುಖ ಮುಖಂಡ ಅಂತಲೇ ಅನ್ನಿಸಿಕೊಂಡಿರುವ ಬಿಕೆ ಹರಿಪ್ರಸಾದ್ಗೆ ಮಣೆ ಹಾಕಿದ್ಯಂತೆ. ಯಾವ್ದು ನಿರೀಕ್ಷೆ ಮಾಡಬಾರದು, ಯಾವ್ದು ಬರುತ್ತೆ ಅದ್ರ ತಗೊಂಡು ಮುಂದೆ ಹೋಗ್ತಾ ಇರ್ತಾರೆ. ಸಚಿವ ಸ್ಥಾನದ ಬಗ್ಗೆ ಆ ವಿಚಾರವಾಗಿ ಸರ್ ಎಲ್ಲೂ ಸಹ ಇಂಥದ್ದು ಮಾಡಿ ಅಂತ ಹೇಳೋದೇ ಇಲ್ಲ. ನಾನು 50 ವರ್ಷ ರಾಜಕೀಯ ಜೀವನದಲ್ಲಿ ಸರ್ ಈಗ ಅಧ್ಯಕ್ಷ ಸ್ಥಾನ ಕೊಟ್ರೆ ಯಾವ ರೀತಿ ನಿರ್ವಹಿಸಬೇಕು ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಪಕ್ಷದ ಶಿಸ್ತು, ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಬಂದಿರತಕ್ಕಂಥವ್ರು ಹಲವಾರು ಸಂಘಟನೆಗಳಲ್ಲಿ ಕೆಲಸ ಮಾಡಿರೋರು, ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸಚಿವ ಸ್ಥಾನ ಸಿಗಬೇಕು ಅಂತ ಹೇಳಿ ಲಾಸ್ಟ್ ಗವರ್ನಮೆಂಟ್ ಅಲ್ಲಿ ನೀವು ಆಸೆ ಪಟ್ಟಿದ್ದೀರಾ? ಸಚಿವರಾಗಕ್ಕೆ ಬಹಳ ಜನ ಇದ್ದಾರೆ, ಪಕ್ಷದ ಅಧ್ಯಕ್ಷರಾಗಕ್ಕೆ ಬಹಳ ಕಮ್ಮಿ ಜನ ಇದ್ದಾರೆ. ಎಲ್ಲಿ ಕಾಂಪಿಟೇಷನ್ ಕಮ್ಮಿ ಇರುತ್ತೆ ಅಲ್ಲಿರ್ಬೇಕು. ವಿದ್ಯಾರ್ಥಿ ಹೋರಾಟದಿಂದ ಕೆಪಿಸಿಸಿ ಅಧ್ಯಕ್ಷ ಪಟ್ಟದವರೆಗೆ ಅಧ್ಯಕ್ಷರ ಜೊತೆ 3 ಕಾರ್ಯಾಧ್ಯಕ್ಷರ ನೇಮಕ ಆಗುತ್ತ. ಒಕ್ಕಲಿಗ ನಾಯಕನಿಗೆ ಸಿಎಂ ಆಗಿ ಪಟ್ಟಾಭಿಷೇಕ ಮಾಡಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋಕೆ ಮುಖ್ಯ ಪಾತ್ರ ವಹಿಸಿದ್ದ ಡಿಕೆಶಿ ಸಿಎಂ ಆಗಿದ್ದಾರೆ. ಒಕ್ಕಲಿಗ ಮತ ಬ್ಯಾಂಕ್ ಗಟ್ಟಿಯಾದಂತಿದೆ. ಇದರಿಂದಾಗಿ ಒಕ್ಕಲಿಗ ಮತ ಬ್ಯಾಂಕ್ ಗಟ್ಟಿಯಾದಂತಿದೆ. ಆದರೆ ಹೈಕಮಾಂಡ್ ಮತ್ತೊಂದು ಆಂಗಲ್ನಲ್ಲಿ ಆಲೋಚನೆ ಮಾಡಿತ್ತು. ಜಾತಿ ಲೆಕ್ಕಾಚಾರ ಆಧಾರದಲ್ಲಿ ಅಚ್ಚರಿ ನಾಯಕನನ್ನ ಆಯ್ಕೆ ಮಾಡೋಕೆ ಮುಂದಾಗಿತ್ತು. ಆ ಎಲ್ಲಾ ನಾಯಕರಲ್ಲಿ ಹೈಕಮಾಂಡ್ಗೆ ಮೊದಲು ಕಾಣಿಸಿದ್ದು ಅಹಿಂದ ನಾಯಕ ಬಿಕೆ ಹರಿಪ್ರಸಾದ್. ಇಷ್ಟೇ ಅಲ್ಲ, ಒಬ್ಬರು ಅಧ್ಯಕ್ಷರ ಜೊತೆಗೆ 2 ರಿಂದ 3 ಕಾರ್ಯಾಧ್ಯಕ್ಷರನ್ನ ನೇಮಿಸಲು ಹೈಕಮಾಂಡ್ ಅಂಗಳದಲ್ಲಿ ಗಂಭೀರ ಚಿಂತನೆ ನಡೆದಿದೆ. ಆ ಮೂಲಕ ಜಾತಿ ಲೆಕ್ಕಾಚಾರ ಸರಿದೂಗಿಸಿ ಎಲ್ಲಾ ಸಮುದಾಯಗಳಿಗೂ ಆದ್ಯತೆ ನೀಡಿದಂತಾಗುತ್ತದೆ. ಸಂಘಟನಾ ವಾಕ್ಚಾತುರ್ಯ ಹೊಂದಿರುವ ಬಿಕೆ ಹರಿಪ್ರಸಾದ್ ರಾಜ್ಯ ರಾಜಕಾರಣದ ಬಗ್ಗೆ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಹಲವು ರಾಜ್ಯಗಳಲ್ಲಿ ಕಾಂಗ್ರೆಸ್ ಉಸ್ತುವಾರಿಯಾಗಿ ಹೊಣೆ ಹೊತ್ತಿದ್ದ ಬಿಕೆ ಹರಿಪ್ರಸಾದ್ ಪಕ್ಷ ಸಂಘಟನೆಗೆ ಕಾರ್ಯತಂತ್ರ ರೂಪಿಸಿದ್ರು. ರಾಜ್ಯ ನಾಯಕರು ಪಕ್ಷದ ಕಾರ್ಯಕರ್ತರೊಂದಿಗೆ ಒಡನಾಟ ಹೊಂದಿದ್ದಾರೆ. ಇತ್ತ ಹೈಕಮಾಂಡ್ ಜೊತೆಗೂ ಉತ್ತಮ ಸಂಪರ್ಕ ಹೊಂದಿದ್ದಾರೆ. ಬಿಜೆಪಿ ಹಾಗೂ ಆರ್ಎಸ್ಎಸ್ಗೆ ಕೌಂಟರ್ ನೀಡುವ ಚಾಣಾಕ್ಷತನ ಹೊಂದಿರುವ ಅವರು ಮುಂದೆ ಪಕ್ಷವನ್ನ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಚುನಾವಣಾ ತಂತ್ರಗಾರಿಕೆ ನಡೆಸಲಿದ್ದಾರೆ ಎಂಬ ನಂಬಿಕೆ ಹೈಕಮಾಂಡ್ನದ್ದಾಗಿದೆ. ಈ ಮೂಲಕ ಡಿಕೆಶಿ ಹಾಗೂ ಬಿಕೆ ಜೋಡೆತ್ತಿನಂತೆ ಕೆಲಸ ಮಾಡಲಿದೆ. ಅಹಿಂದ ನಾಯಕ ಬಿಕೆ ಹರಿಪ್ರಸಾದ್ ಕಾಂಗ್ರೆಸ್ನಲ್ಲಿ ಈಜಾಡಿದ್ದಾರೆ. ಅಂದರೆ 1979 ರಿಂದ 1989ರಲ್ಲಿ ಅಖಿಲ ಭಾರತ ರಾಷ್ಟ್ರೀಯ ವಿದ್ಯಾರ್ಥಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಯಾಗಿದ್ದವರು. 1989 ರಿಂದ 1990 ಅಖಿಲ ಭಾರತ ಯುವ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿದ್ದರು. 1990, 2004, 2013 ಮತ್ತು 2014ರಲ್ಲಿ ರಾಜ್ಯಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು. 1997 ರಿಂದ 98ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಜಂಟಿ ಕಾರ್ಯದರ್ಶಿಯಾಗಿದ್ದರು. 2001ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸೇವಾದಳದ ಅಧ್ಯಕ್ಷರಾಗಿದ್ದರು. 2001 ರಿಂದ 2006ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಕಾರ್ಯದರ್ಶಿಯಾಗಿ ಹಾಗೂ 2006 ರಿಂದ 2018ರಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದವರು. 2022 ರಿಂದ ಮೇ 2023ರವರೆಗೆ ವಿಧಾನ ಪರಿಷತ್ ವಿಪಕ್ಷ ನಾಯಕನಾಗಿ ಕಾರ್ಯನಿರ್ವಹಿಸಿದ್ದಾರೆ. ಡಿಕೆ ಮತ್ತು ಬಿಕೆ ಹೆಸರು ಬರೋಕೆ ದೊಡ್ಡ ಮಟ್ಟದಲ್ಲಿ ಲಾಭಿ ನಡೆದಿಲ್ಲ. ಒತ್ತಡಕ್ಕೆ ತೆಗೆದುಕೊಂಡ ನಿರ್ಧಾರಗಳಲ್ಲ. ಯಾಕಂದ್ರೆ ಈ ಜೋಡೆತ್ತಿನ ಕಾಂಬಿನೇಷನ್ ಬಗ್ಗೆ ಆಲೋಚನೆ ಮಾಡಿದ್ದು ಹೈಕಮಾಂಡ್. ಮೊದಲಿನಿಂದಲೂ ಹೈಕಮಾಂಡ್ ಏನೇ ಮಾಡಿದ್ರು ಪಕ್ಷದ ಮುಂದಿನ ದಿನಗಳ ಬಗ್ಗೆ ಆಲೋಚನೆ ಮಾಡುತ್ತೆ. ಹೀಗೆ ಪಕ್ಷಕ್ಕೆ ಅನುಕೂಲವಾಗುವಂತಹ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಂಡಿದೆ. ಇನ್ಕ್ಲೂಡಿಂಗ್ ಸಿದ್ದು ರಾಜೀನಾಮೆ ಕೇಳಿದ್ದು ಕೂಡ ಹೈಕಮಾಂಡ್.
ಒಪ್ಪಂದದಂತೆ ರಾಜೀನಾಮೆ ಕೇಳಿದ್ದು ಹೈಕಮಾಂಡೇ. ಮುಂದಿನ ದಿನಗಳಲ್ಲಿ ಮುಂದಿನ ಎಲೆಕ್ಷನ್ ಗಮನದಲ್ಲಿಟ್ಟುಕೊಂಡು ಡಿಕೆಶಿಗೆ ಪಟ್ಟ ಕಟ್ಟಿದ್ದು ಕೂಡ ಇದೇ ಹೈಕಮಾಂಡ್. ಪಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಪಟ್ಟ ನೀಡಿದ್ದು ಕೂಡ ಇದೇ ಹೈಕಮಾಂಡೇ. ಈ ಮೂಲಕ ನಾಯಕತ್ವದ ಆಯ್ಕೆ ವಿಚಾರದ ಬಗ್ಗೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋದು ಮತ್ತೆ ಸಾಬೀತಾಗಿದೆ. ಕೆಪಿಸಿಸಿಯ ಸ್ಥಾನದಲ್ಲಿ ಕೂರ್ಬೇಕು ಅಂತ ಸತೀಶ್ ಜಾರಕಿಹೊಳಿ ಭಾರಿ ಸರ್ಕಸ್ ಮಾಡಿದ್ರು. ದೆಹಲಿಯಲ್ಲಿ ಹೈಕಮಾಂಡ್ ಅನ್ನು ಭೇಟಿ ಮಾಡಿದ್ರು. ದೆಹಲಿಯಲ್ಲಿ 2-3 ದಿನ ಗಿದ್ದುಕೊಂಡು ಲಾಭಿ ಕೂಡ ಮಾಡಿದ್ರು. ಕೆಪಿಸಿಸಿ ಜೊತೆಗೆ ಪ್ರಬಲ ಖಾತೆಯನ್ನು ಕೊಡಬೇಕು, ಡಿಸಿಎಂ ಪಟ್ಟವನ್ನು ಕೊಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ರು. ಆದರೆ ಹೈಕಮಾಂಡ್ ಡಿಮಾಂಡ್ಗಳಿಗೆ ಬಗ್ಗಲಿಲ್ಲ. ಬದಲಿಗೆ ಪಿಕೆ ಹರಿಪ್ರಸಾದ್ ಹೆಸರಿನ ಮೇಲೆ ಮುದ್ರೆ ಹಾಕಿದ್ರು. ಆ ಮೂಲಕ ಯಾರ ಒತ್ತಡವೂ ನಡೆಯಲ್ಲ, ಯಾರ ಲಾಭಿಯೂ ನಡೆಯಲ್ಲ ಅನ್ನೋದನ್ನ ಹೈಕಮಾಂಡ್ ಪದೇ ಪದೇ ತೋರಿಸ್ತಿದೆ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದನ್ನ ಕಡ್ಡಿ ಮುರಿದಂತೆ ಹೇಳ್ತಿದೆ ಹೈಕಮಾಂಡ್. ಅದನ್ನ ಮುಲಾಜಿಲ್ಲದೆ ಜಾರಿಗೆ ಕೂಡ ತಂದಿದೆ. ಡಿ.ಕೆ. ಶಿವಕುಮಾರ್ ಎಂಬ ಹೆಸರಿನಾದ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಬಹುಮತದೊಂದಿಗೆ ಸರ್ಕಾರ ಅಧಿಕಾರಕ್ಕೆ ಬಂದು ಅದಾಗಲೇ 3 ವರ್ಷ ಆಗಿದೆ. ಇನ್ನೇನು ಉಳಿದಿರೋದು 2 ವರ್ಷ. ಈ 2 ವರ್ಷದ ಅವಧಿ ರಾಜ್ಯ ಕಾಂಗ್ರೆಸ್ಗೆ ತುಂಬಾನೇ ಮುಖ್ಯವಾದದ್ದು. ಈ 2 ವರ್ಷ ಕಾಂಗ್ರೆಸ್ ಸಂಘಟನೆ ಮಾಡೋದು ಬಹುದೊಡ್ಡ ಕೆಲಸ. ಹೀಗಾಗಿ ಹೈಕಮಾಂಡ್ ಸಿಎಂ ಸೀಟಿನ ಮೇಲೆ ಟ್ರಬಲ್ ಶೂಟರ್ ಅನ್ನ ಕೂರಿಸಿದೆ. ಸವಾಲುಗಳಿಗೆ ಸವಾಲು ಹಾಕೋಕೆ ಬಂಡೆಯಂತಹ ಡಿಕೆಗೆ ಸಿಎಂ ಪಟ್ಟಾಭಿಷೇಕ ಮಾಡಿದೆ. ಆದರೆ ಈ ಪಟ್ಟಾಭಿಷೇಕದ ಹಿಂದೆ ಹೈಕಮಾಂಡ್ ತನ್ನ ರಣತಂತ್ರ ಹೆಣೆದಿದೆ. ಡಿಕೆಶಿಯನ್ನ ರಾಜ್ಯದ ಸಿಎಂ ಮಾಡಿ ಕೆಪಿಸಿಸಿ ಸಾರಥ್ಯವನ್ನು ಅಹಿಂದ ಲೀಡರ್ನ ಕೈಗಿಟ್ಟಿದೆ. ಅಸಲಿ ಟಾರ್ಗೆಟ್ 2028 ಪಟ್ಟ ಕೊಟ್ಟು ಗೆಲ್ಲುವ ತಂತ್ರ. 8 ಗುರಿ, ಸಾಲು ಸಾಲು ಸವಾಲುಗಳು. ಸಿದ್ದರಾಮಯ್ಯ ಅವರ ಬಣದಲ್ಲಿ ಪ್ರಮುಖ ನಾಯಕರಾಗಿರುವ ಸತೀಶ್ ಜಾರಕಿಹೊಳಿ ಇತ್ತೀಚಿನ ರಾಜ್ಯ ಬೆಳವಣಿಗೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ರಾಜಕೀಯ ಗೊಂದಲಗಳನ್ನು ಹೈಕಮಾಂಡ್ ಬಗೆಹರಿಸಬೇಕೆಂದು ಪದೇ ಪದೇ ಒತ್ತಾಯಿಸುತ್ತಿದ್ರು. ಈ ನಡುವೆ ಸತೀಶ್ ಜಾರಕಿಹೊಳಿ 2028 ವಿಧಾನಸಭಾ ಚುನಾವಣೆಯ ಬಳಿಕ ಮುಖ್ಯಮಂತ್ರಿ ಸ್ಥಾನ ಕೇಳೋದಾಗಿ ಪದೇ ಪದೇ ಹೇಳ್ತಿದ್ರು. ಅದಕ್ಕೆ ಪೂರ್ವ ತಯಾರಿಯಂತೆ ಪಕ್ಷದ ಅಧ್ಯಕ್ಷ ಸ್ಥಾನ ವಹಿಸಿಕೊಳ್ಳುವ ಆಸೆಯಲ್ಲೂಗಿದ್ರು. ಆದರೆ ಪಕ್ಷದ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ದಕ್ಕಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪಿಕೆ ಹರಿಪ್ರಸಾದ್ ಹೆಸರು ಫೈನಲ್ ಆಗಿದೆ. ಡಿಕೆ ಮತ್ತು ಬಿಕೆ ಜೋಡೆತ್ತಿನಂತೆ ದುಡಿಬೇಕಿದೆ. ಡಿ.ಕೆ. ಹರಿಪ್ರಸಾದ್ ಅವರನ್ನ ಹೊಸ ಅಧ್ಯಕ್ಷರಾಗಿ ನಮ್ಮ ನಾಯಕರು ನೇಮಕ ಮಾಡಿದ್ದಾರೆ. ಅವರು ಯಾವಾಗ ಬೇಕು ಅಧಿಕಾರ ತೆಗೆದುಕೊಳ್ತಾರೋ ಅಂತ ಹೇಳ್ತಾರೋ. ಈಗ ನಾನು ಕೆಪಿಸಿಸಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕಾರ್ಯಕರ್ತರು ನಮ್ಮ ಲೀಡರ್ಗಳೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. 5-6 ಗಂಟೆ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ನಾನು ಅವ್ರು ಯಾವಾಗ ಬೇಕು ಅಧಿಕಾರನ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿಯನ್ನು ಟ್ರಾನ್ಸ್ಫರ್ ಮಾಡ್ತೀನಿ. ಡಿಕೆಶಿಗೆ ಬರೀ 2 ವರ್ಷದ ಸಿಎಂ ಅನ್ನಿಸಿಕೊಳ್ಳೋದಕ್ಕೆ ಕಷ್ಟ ಆಗಿಲ್ಲ. ಈಗ ಸಿಎಂ ಆಗಬೇಕು. ಮುಂದಿನ 2028 ವಿಧಾನಸಭೆಯಲ್ಲೂ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು. ಮುಂದಿನ 5 ವರ್ಷ ಸಿಎಂ ಆಗಬೇಕು ಅನ್ನೋ ಮತ್ತೊಂದು ಕನಸನ್ನ ಡಿಕೆ ಕಾಣುತ್ತಿದ್ದಾರೆ. ಮೊದಲ ಗುರಿ ರೀಚ್ ಆಗಿ 2ನೇ ಗುರಿ ಮತ್ತೊಮ್ಮೆ ಸಿಎಂ ಆಗಬೇಕು ಅಂತ ಲೆಕ್ಕಾಚಾರ ಹಾಕಿದ್ದಾರೆ. ಡಿಕೆಶಿಯ ಈ ಲೆಕ್ಕಾಚಾರಕ್ಕೆ ತಕ್ಕಂತೆ ಹೈಕಮಾಂಡ್ ಕೂಡ ಪಕ್ಷದ ಉದ್ಧಾರಕ್ಕಾಗಿ, ಪಕ್ಷದ ಹಿತಕ್ಕಾಗಿ ಅಹಿಂದ ನಾಯಕನನ್ನು ಕೆಪಿಸಿಸಿ ಪಟ್ಟದಲ್ಲಿ ಕೂರಿಸ್ತಾಗಿದೆ. ಡಿಕೆಶಿಯ ಸಂಘಟನಾ ಶಕ್ತಿ, ಡಿಕೆಯ ಒಕ್ಕಲಿಗ ಬಣದ ಮೇಲೆ ಕಣ್ಣಿಟ್ಟು ಬಿಕೆ ಹರಿಪ್ರಸಾದ್ ಅವರ ಅಹಿಂದ ಮತಗಳನ್ನ ಗಮನದಲ್ಲಿಟ್ಟುಕೊಂಡು ಹೊಸ ಜೋಡೆತ್ತಿಗೆ ಹೈಕಮಾಂಡ್ ಜವಾಬ್ದಾರಿ ಕೊಟ್ಟಿದೆ. ಕಾಂಗ್ರೆಸ್ನಲ್ಲಿದ್ದ ಸಾಕಷ್ಟು ನಾಯಕರಿಗೆ ಪಕ್ಷವೇ ಎಲ್ಲವನ್ನೂ ಕೊಟ್ಟಿತ್ತು. ಆದರೆ ಪಕ್ಷಕ್ಕಾಗಿ ಏನಾದರೂ ಕೊಟ್ಟಿರೋ ನಾಯಕ ಅಂತಾಗಿದ್ರೆ ಅದು ಡಿ.ಕೆ. ಶಿವಕುಮಾರ್ ಮಾತ್ರ. ಪಕ್ಷಕ್ಕಾಗಿ ಏನು ಬೇಕಾದರೂ ಮಾಡೋಕೆ ರೆಡಿ ಇದ್ದದ್ದು, ಪಕ್ಷವನ್ನ ಅಧಿಕಾರದಲ್ಲಿ ಇರುವಂತೆ ಮಾಡಿದ್ದು ಡಿಕೆಶಿ ಮಾತ್ರ. ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಡಿಕೆಶಿಗೆ ಒಂದು ಸ್ಥಾನ ಆಗಿದೆ.
ಕೊಟ್ಟಿದ್ದನ್ನಷ್ಟೇ ಸ್ವೀಕರಿಸಿ ಮರು ಮಾತಾಡದ ಪಕ್ಷನಿಷ್ಠನಿಗೆ ಈಗ ಹೈಕಮಾಂಡ್ ಸಿಎಂ ಮಾಡಿದೆ. ಉಳಿದಿರೋದು ಕಡಿಮೆ ಸಮಯ, ಕೇವಲ 2 ವರ್ಷ. ಆ 2 ವರ್ಷದ ಅಂತರದಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರಬೇಕು ಅನ್ನೋದು ಹೈಕಮಾಂಡ್ ಲೆಕ್ಕಾಚಾರ. ಆ ಲೆಕ್ಕಾಚಾರದಲ್ಲೇ ಡಿಕೆ ಅಂಡ್ ಬಿಕೆಗೆ ಹೈಕಮಾಂಡ್ ಮಣೆ ಹಾಕಿರೋದು. ಆದರೆ ಈ ಹೊಸ ಜೋಡೆತ್ತಿಗೆ ಅಸಲಿಯಾಟ ಈಗ ಶುರುವಾಗಿದೆ. ಯಾಕಂದ್ರೆ ಅಧಿಕಾರ ಬದಲಾವಣೆಯ ಬೆನ್ನಲ್ಲೇ ಉದ್ಭವಿಸಬಹುದಾದ ಆಂತರಿಕ ಅಸಮಾಧಾನಗಳನ್ನ ಶಮನಗೊಳಿಸೋದು ದೊಡ್ಡ ಕೆಲಸವಾಗಲಿದೆ. ಮುಂಬರುವ ಚುನಾವಣೆಗಳಿಗೆ ಕಾರ್ಯಕರ್ತರನ್ನ ಸಜ್ಜುಗೊಳಿಸೋದು ಹಾಗೂ ನೂತನ ಸರ್ಕಾರದೊಂದಿಗೆ ಸಮನ್ವಯ ಸಾಧಿಸಿಕೊಂಡು ಸಂಘಟನೆಯನ್ನ ಮುನ್ನಡೆಸೋದು ಈ ಜೋಡೆತ್ತಿಗೆ ಎದುರಾಗುವ ಪ್ರಮುಖ ಸವಾಲುಗಳಾಗಲಿವೆ.